ಡಿಸ ಫ್ಯಾಮ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೋಡಿ ನನ್ನ ಮಗ ಇವನು. ಏನು ನೀನು ತಗೋ ಮಾಡಿಸು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಎನ್ನೆಲ್ಲ ನೋಡಿದ್ದೀರಾ? ಮಸ್ತು ಕ್ರೇಜಿ ಫೈನ್ ಆಗಿತ್ತು. ನೋಡು ಬಿಟ್ಟ ನನ್ನ ಮಗ ಇವನು. ಹಿಡ್ಕೋ ಗಟ್ಟಿ ಹಿಡ್ಕೋ. ಅಡ್ಮಿಷನ್ಸ್ ಕಾಲ್ ಬಂತು, ಸೊ ಅದು ಪಿಕ್ ಮಾಡೋಕೆ ಹೋದೆ. ಈಗ ಲಿಯೋ ವಾಕ್ ಮಾಡಿಸಿದ್ದೀನಿ. ನನ್ನ ಮಗ ಅವಳನ್ನ ವಾಕ್ ಮಾಡೋದು ಹಾಳು ಮಾಡಿ ಇದು ಮಾಡಿದ್ದಾನೆ. ಈಗ ಬನ್ನಿ ಕರ್ಕೊಂಡು ಹಾಕ್ಬಿಡೋಣ. ಲಿಯೋ ಗುಡ್ ಮಾರ್ನಿಂಗ್. ಹಾಯ್ ಪಾಪಮ್ಮ. ಗುಡ್ ಮಾರ್ನಿಂಗ್. ಚಾಕ್ಲೇಟ್ ಬೇಕಾ ದಾದಾ ಬೇಕಾ? ಏನು ಬೇಕು? ಚಾಕ್ಲೇಟ್ ಶೋನು ಮುಂದೆ ಇದೆಯಾ? ಇವತ್ತು ಅಡ್ಮಿಷನ್ ಮುಗಿಸ್ಕೊಂಡು ಈಗ ಫ್ಯೂಲ್ ಹಾಕ್ತಾಯಿದ್ದೀನಿ. ಇಡ್ಸ್ಕೊ ಬನ್ನಿ ಫ್ಯೂಲ್ ಹಾಕ್ಸಕ್ಕೆ ಹೋಗಿದ್ದಲ್ಲ ಇವಾಗ. ಅಲ್ಲಿ ಯಾರೋ ಒಂದು ಅಕ್ಕ ಕೆಲಸ ಕೂತಿದ್ದವ ಅಕ್ಕ ಕೆಲಸ ಮಾಡೋದು ಪೆಟ್ರೋಲ್ ಬಂಕಲ್ಲಿ. ನಾನು ಯಾರಪ್ಪ ಇದು ಅಂತ ನಾನು ನೋಡಿದ್ರೆ ಏನಂತ ಗೊತ್ತವಕ್ಕ, ಯಾಕಂದ್ರೆ ಮನೆ ಬಿಟ್ಟು ಹೋಗಿಲ್ವ ಅಂತ. ನಾನು ಯಾಕೆ ಮನೆ ಬಿಟ್ಟು ಹೋಗಿ ಗಾಬರಿ ಆದರೆ ನಿಮ್ಮ ರೀಲ್ಸ್ ಎಲ್ಲ ನೋಡ್ತೀನಿ ಬ್ರೋ ನಾನು ಅಂತ. ಹೌದಾ, ನಾನು ಯಾಕಪ್ಪ ಇವಾಗ ಮನೆ ಬಿಟ್ಟು ಹೋಗಿ ಅಂತ ಇದ್ದೀನಿ. ನಾನೇ ಗಾಬರಿ ಆಗ್ಬಿಟ್ಟೆ. ತುಂಬ ಒಂದು ಮೂಮೆಂಟ್ ಎಷ್ಟು ಕ್ರೇಜಿ ಆಗಿರುತ್ತೆ, ಎಷ್ಟು ಕಮ್ಮಿ ಆಗಿರುತ್ತೆ, ಎಷ್ಟು ಆಶ್ಚರ್ಯವಾಗಿರುತ್ತೆ ಅಂತ ಎಡಿಟಿಂಗ್ ಮಾಡ್ತಿದ್ದೀನಿ. ಮುಗಿಸುವ ಊಟ ಮಾಡಬೇಕು. ಊಟಕ್ಕೆ ಕರಿತವ್ರೆ, ಎಡಿಟಿಂಗೇ ಮಾಡ್ತಾಯಿದ್ದೀನಿ ನಾನು. ಏನೋ ಒಳ್ಳೆ ಮುದ್ದೆ ಊಟ ಬ್ಯಾಟಿಂಗ್ ಮಾಡುವ ಮಾಡ್ಕೊ ತಿಂತಿಲ್ಲ ಗೊತ್ತಾ. ಹುಡುಗಿ ವಾಲೆ ಹಾಕಿದ್ರೆ ಪಕ್ಕ ಮತ್ತೆ ಇಷ್ಟು ಕಿಟ ಕಾಣ್ತಾಳೆ. ಇಷ್ಟ ಆಯ್ತು ವಾಲೆ, ಅದಕ್ಕೆ ಹಾಕಿದ್ಯಾ? ಶೂಟ್ ಇತ್ತು, ಇಲ್ಲಿ ಶೂಟ್ ಮಾಡೋಕೆ ಹೋಗಿ ಲಿಫ್ಟಿಗೆ ಹಾಕೋಬೇಕಾಯ್ತು. ಇಲ್ಲೆಲ್ಲ ಹೊಸ ಶೆಲ್ಟ್ ಹಾಳಾಗ್ಬಿಡ್ತು, ಮತ್ತೆ ವಾಶ್ಗೆ ಹಾಕಬೇಕು. ಇದನ್ನೇ ಹಾಕೋತೀನಿ ಇವಾಗ. ಕೆಲಸ ಇವಾಗ ಮುಗಿದಿದೆ, ಎಡಿಟಿಂಗ್ ಈಗ ಮುಗಿದಿದೆ. ಅಪ್ಪ ತಲಕು ವಾಲೆ ಇಷ್ಟೊಂದು ತಗೊಂಡಿರ್ದೆ ಇವತ್ತು. ಚೆನ್ನಾಗಿ ಕಾಣ್ತಿಲ್ಲ ಈ ಡ್ರೆಸ್ಸಿಗೆ ವಾಲೆ. ನಿಜ ಚೆನ್ನಾಗಿ ಕಾಣ್ತಿಲ್ಲ ಜಲ್ವೇ. ನಾನು ಇಷ್ಟು ದೂರ ಬಂದು ನೋಡಿ, ಇಷ್ಟು ದೂರ ಯಾರೂ ಇಲ್ಲ ಇಲ್ಲಿ. ಫುಲ್ ಪೀಸಾಗಿ ನನಗೆ ಬೇಜಾರಾದಾಗ ತುಂಬ ಯಾವಾಗಲೂ ಅಷ್ಟೇ. ನಾನು ಬೇಜಾರಾದಾಗ ಜಾಗದಾಗ ಬಂದು ನಿಂತ್ಕೊಬಿಟ್ಟಿದೆ. ಸೊ ಇವತ್ತು ನನಗೆ ಯಾವ ರೀತಿ ಬೇಜಾರಾಗ್ಬಿಟ್ಟಿದೆ ಅಂತಂದರೆ, ಎನಿ ಲೈಫ್ ಯಾರ ಲೈಫಲ್ಲಾದರೂ ಅಷ್ಟೇ, ಯಾರನ್ನು ನಂಬೋದು ಯಾರನ್ನು ಬಿಡೋದು ನಮ್ಮವರು ನಮಗೆ ನಾನು ಬ್ಲಾಗಲ್ಲಿ ತುಂಬ ಹೇಳ್ತಾ ಇದ್ದೀನಿ. ನೀವು ಅಂದ್ಕೋಬೋದು ಯಾರು ನಿಮಗೆ ಮೋಸ ಮಾಡ್ತವ್ರೆ, ಯಾರು ಅಂಥ ಫ್ರೆಂಡ್ಶಿಪ್ ಯಾರು ಮಾಡಿದ್ರಿ, ಏನಕ್ಕೆ ಹೆಂಗೆ ಅಂತ. ಗೈಸ್ ನಾನು ಹೇಳ್ತಿರೋದು ಇಷ್ಟೇ, ಯಾವ ಫ್ರೆಂಡ್ಸು ಎಲ್ಲರೂ ಅಷ್ಟೇ ಗೈಸ್, ಎಲ್ಲ ನಾಟಕ. ಈ ಪ್ರಪಂಚ ಹೆಂಗೆ ಗೊತ್ತು, ಎಲ್ಲ ಅವ್ರವ್ರ ಸೆಲ್ಫಿಶ್ನೆಸ್ಗೆ, ಎಲ್ಲ ಅವ್ರವ್ರ ಸೆಲ್ಫ್ಗೆ ಅವ್ರವ್ರದಕ್ಕೆ ಯೋಚನೆ ಮಾಡ್ತಾರೆ. ಬಟ್ ನಾನು ಲೈಫಲ್ಲಿ ಎಲ್ಲ ಬೇಗ ಎಡವ್ಬಿಟ್ಟೆ, ಏನೋ ಲೈಫಲ್ಲಿ ಎಲ್ಲನೂ ಎಡವ್ಬಿಟ್ಟೆ ಅಂತ ನನಗೆ ಯಾಕೋ ತುಂಬ ಅನ್ನಿಸಿದೆ ಗೈಸ್. ನನ್ನ ಜೊತೆ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನನ್ನ ಪ್ರೀತಿಯಿಂದ ನೋಡೋ ನೀವಾದ್ರೂ ನನ್ನ ಜೊತೆ ಇರ್ತೀರಾ ಅಂತ ಅಂದ್ಕೊಂಡು ನಾನು ಈ ಬ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಿರೋದು. ನನಗೆ ಲೈಫಲ್ಲಿ ಬೇಜಾರಾಗಲ್ಲ. ನಾನು ಮಾತಾಡೋದೆಲ್ಲ ನಾನು ಅವ್ರು ಆರ್ಗ್ಯೂ ಮಾಡೋದು, ಏನೋ ನೆವಾರದಲ್ಲಿ ಎಲ್ಲ ನನ್ನ ತಪ್ಪು ಅಂತಾರೆ. ಬಟ್ ನಾನು ಮಾತಾಡಬೇಕಾದ್ರೆ ಅದ್ರ ಹಿಂದೆ 10 ಸಲ ಯೋಚನೆ ಮಾಡ್ತೀನಿ. ನಾನು ಯಾವತ್ತೂ ಯಾರ ವಿಷಯಕ್ಕೂ ಮಾತಾಡೋಕ್ಕೆ ಹೋಗಲ್ಲ. ನನ್ನ ವಿಷಯ ನಂದೇನು, ನಾನು ಇನ್ನೊಬ್ಬರ ಬಗ್ಗೆ ನಾನು ಮಾತಾಡ್ತೀನಿ ಅಂದರೆ ನನ್ನ ತಪ್ಪು ಎಷ್ಟಿದೆ, ನಂದೇನು ಅಂತ ನೋಡ್ತೀನಿ. ಏನು ತಪ್ಪೇ ಇರೋಲ್ಲ, ಏನೂ ಇರೋಲ್ಲ, ನನ್ನ ಬಗ್ಗೆ ಬ್ಲೇಮ್ ಮಾಡ್ತಿರ್ತಾರೆ. ಅದು ನನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ನನ್ನ ಜೊತೆ ಇದ್ದು ನನಗೆ ಎಲ್ಲ ಇದು ಮಾಡ್ಕೊಂಡು ನನ್ನ ಜೊತೆ ಇರ್ತಾರೆ. ಸೊ ಎಷ್ಟು ಬೇಜಾರಾಗ್ಬಿಟ್ಟಿದೆ ಅಂದರೆ ಇವತ್ತು ಬೆಳಗ್ಗೆ ನಾನು ವ್ಲಾಗೇ ಮಾಡಿಲ್ಲ. ಬೆಳಗ್ಗೆ ಮಾಮೂಲಿ ಊಟ ಮಾಡಿದೆ, ಆದಮೇಲೆ ಸ್ವಲ್ಪ ಫೋನ್ ಬಂತು, ಅವ್ರ ವಿಷಯ ಗೊತ್ತಾಯಿತು, ಅದು ಇದು ಸಮಥಿಂಗ್. ಬೇಜಾರಾಗ್ಬಿಟ್ಟು ಯಾರು ನಂಬಿದ್ರೆ ಯಾರು ನಮ್ಮನ್ನು ಕಾಲು ಎಳಿತಾರೆ, ಯಾರು ನಮ್ಮನ್ನು ಉಳಿಸ್ಕೋತಾರೆ ಅನ್ನೋದೇ ಸಖತ್ತು. ಈಗ ಒಬ್ರನ್ನ ನಂಬ್ತೀನಿ ನಾನು, ನಂಬ್ತಾ ಇದ್ದೀನಿ, ಈ ವ್ಯಕ್ತಿನ ನಂಬ್ತಾ ಇದ್ದೀನಿ ಅಂತ ಅಂದರೆ ಆ ವ್ಯಕ್ತಿನೇ ನನಗೆ ಮೋಸ ಮಾಡಿರ್ತಾರೆ, ಆ ವ್ಯಕ್ತಿನೇ ಸೆಲ್ಫಿಶ್ನೆಸ್ ನೋಡಿರ್ತಾರೆ, ಆ ವ್ಯಕ್ತಿನೇ ಸೆಲ್ಫ್ ನೋಡಿರ್ತಾರೆ. ಈಗ ನಾನು ಏನಾರು ಅಕಸ್ಮಾತ್ ಅವ್ರಿಗೆ ಏನಾರು ಹರ್ಟ್ ಮಾಡಿದ್ರೆ ಅವ್ರು ಮಾತ್ರ ಹರ್ಟು. ನಾನು ಅವ್ರಿಗೆ ಹರ್ಟ್ ಮಾಡೋಕ್ಕೆ ನಾನು ಯಾಕೆ ಮಾಡ್ತೀನಿ ಅಂದರೆ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ನಾನು ಅವ್ರಿಗೆ ಹರ್ಟ್ ಮಾಡ್ತಾಯಿದ್ದೀನಿ, ಸೊ ನಾನು ಕೆಟ್ಟವನು. ನಾನು ಹರ್ಟ್ ಮಾಡೋಕ್ಕೆ ಏನು ಮಾಡ್ತಾಯಿದ್ದೀನಿ, ಅವ್ರು ನಂಗೆ ಹರ್ಟ್ ಮಾಡಿರ್ತಾರೆ, ಅದಕ್ಕೆ ನಾನು ಅದು ಕ್ವಶನ್ ಮಾಡ್ತೀನಿ, ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ, ಅದಕ್ಕೆ ನಾನು ಕೆಟ್ಟವನು. ಸೊ ಇದು ನನ್ನ ಲೈಫಲ್ಲಿ ಸಿಕ್ಕಾಪಟ್ಟೆ ಆಗ್ತಿದೆ. ಅನಿಸ್ದೆ ಗಾಯ್ಸ್, ನಾನು ಒಂದು ಕಡೆ ತುಂಬ ನಾನು ತಪ್ಪು ಮಾಡ್ಕೊಬಿಟ್ಟೆ, ತುಂಬ ಎಡವ್ಬಿಟ್ಟಿದ್ದೀನಿ, ತುಂಬ ಆತರ ಪಟ್ಬಿಟ್ಟಿದ್ದೀನಿ. ಫ್ರೆಂಡ್ಶಿಪ್ಗಳಲ್ಲಿ ಸಖತ್ತು ಕ್ಲೋಸ್ ಆಗಿಬಿಟ್ಟಿದ್ದೀನಿ ಅಂತ ಸಖತ್ ಅನಿಸುತ್ತೆ ನನಗೆ ಆ ಥರ ಇರೋಕ್ಕೆ ಆಗ್ತಾಯಿಲ್ಲ. ಸೊ ನಾನು ಸಖತ್ ನಂಬ್ತಾ ಇದ್ದೀನಿ. ಸಖತ್ ಅಂದರೆ ನೋಡಿ, ನಾನು ಈ ವೆದರಲ್ಲಿ ಬಂದು ಮಾತಾಡ್ತಾಯಿದ್ದೀನಿ ಅಂತಂದರೆ ನನಗೆ ಪೀಸಾಗಿರೋ ಸ್ಪೇಸ್ ಬೇಕು. ಸೊ ಆ ಜಾಗ ಇದು. ಸೊ ನಾನು ಇವಾಗಿಂದಲ್ಲ, ಸುಮಾರು ನಾನು ಬ್ಯಾಂಗ್ಳೂರಿಂದ ಬಿಟ್ಟು ಈ ಊರಿಗೆ ಬಂದಾಗಿಂದ ನಾನು ಈ ಜಾಗಕ್ಕೆ ಬರ್ತೀನಿ. ಏನೋ ನಂಗೆ ಇವಾಗಿಂದ ಮೋಸ ಮಾಡ್ತಿಲ್ಲ, ಇವಾಗಿಂದ ಹರ್ಟ್ ಮಾಡ್ತಿಲ್ಲ ನನ್ನ ಜನಗಳು. ನಾನು ಯಾರನ್ನು ಹಚ್ಕೋತೀನೋ, ಯಾರನ್ನು ಪ್ರೀತಿ ಮಾಡ್ತೀನೋ, ಯಾರಿಗೆ ಇಂಪಾರ್ಟೆನ್ಸ್ ಕೊಡ್ತೀನೋ ಅವರೇ ನಂಗೆ ಹರ್ಟ್ ಮಾಡೋದು. ಸೊ ಅದಕ್ಕೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತದೆ ರೀಸನ್ನು. ಸೊ ಎಲ್ಲ
ಹಿಂಗೆ ನಾನು ಮಾತಾಡಿದ್ರೆ ತಪ್ಪಾಗ್ಬಿಟ್ಟಿದ್ದೆ ಇವಾಗ ಲೈಫಲ್ಲಿ. ಆ ಪರಿಸ್ಥಿತಿ ಅದು ಏನಕ್ಕೆ ಬಂದಿದೆ ಗೊತ್ತಾಗ್ತಿಲ್ಲ. ನಾನು ಒಬ್ಬರ ಹತ್ರ ಮಾತಾಡ್ತೀನಿ ಅಂದರೆ ಅವ್ರಿಗೆ ಕೆಟ್ಟವನು ನಾನು. ಅದು ಏನಕ್ಕೆ ಮಾತಾಡ್ತಿದ್ದೀನಿ, ಏನಕ್ಕೆ ನನಗಂತೂ ತುಂಬ ಬೇಜಾರಾಗ್ಬಿಟ್ಟಿದೆ ಗೈಸ್ ನನಗೆ. ಅದೇನಕ್ಕೆ ನಾನು ಯಾರ ಹತ್ರ ಏನು ಗೊತ್ತಿತ್ತು ತಪ್ಪು ಮಾಡ್ತಾಯಿದ್ದೀನೋ, ಆಗೋದೆಲ್ಲ ಒಳ್ಳೇದಕ್ಕಾಗ್ತಾಯಿತ್ತು, ಇಲ್ಲ ನನ್ನ ಲೈಫೇ ಎಂಡ್ ಹಾಕೋಕ್ಕಾಗ್ತಾಯಿತ್ತು, ನನಗೊಂದು ಅರ್ಥ ಆಗ್ತಾಯಿಲ್ಲ. ಲೈಫಲ್ಲಿ ಏನು ಮಾಡೋಕ್ಕೂ ಆಗ್ತಿಲ್ಲ ಗೈಸ್. ತುಂಬ ನೋವು, ತುಂಬ ಇರಿಟೇಷನ್ನು, ತುಂಬ ಅಂದರೆ ತುಂಬ ಕಷ್ಟ. ನಾನು ಹೇಳ್ತಿಲ್ವ, ನನಗೆ ಮುಂಚೆ ನಾನು ಪ್ರಾಂಪ್ಟಾಗಿ ಇರ್ತೀನಿ. ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಥರ ಬಂದುಬಿಟ್ಟಿವೆ. ಈ ಥರ ಬಂದುಬಿಟ್ಟು ಒಬ್ಬೊಬ್ಬನೇ ಮಾತಾಡಿವೆ, ಒಬ್ಬೊಬ್ಬನೇ ಏನೋ ಗಿಡಗಳ ಹತ್ರ ಮರಗಳ ಹತ್ರ ಒಬ್ಬೊಬ್ಬನೇ ಮಾತಾಡಿವೆ. ಬಟ್ ಈಗ ಅದಾದಮೇಲೆ ಯಾರೂ ಇಲ್ಲ ಅಂತಂದರೆ ನನ್ನ ಯೂಟ್ಯೂಬಲ್ಲಿ ನನಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇರ್ತಿರೋ ನನ್ನ ವಾಚರ್ಸು ಅವರಿಗೋಸ್ಕರ ನಾನು ಶೇರ್ ಮಾಡ್ಕೋಬೇಕು ಅಂತ ಮಾಡ್ಕೋತಿದ್ದೀನಿ. ಪಾಪ ಮೆಸೇಜ್ ಮಾಡಿಬಿಟ್ಲು, ಸೊ ಅದಕ್ಕೆ ಅವಳಿಗೆ ಕಾಲ್ ಮಾಡಿದೆ, ಮಾತಾಡ್ತಿದ್ದೆ ಎಲ್ಲಿದೆ ಅಂತ ಕೇಳಿದ್ಲು. ಸೊ ಅದೇ ಗೈಸ್ ನಾನು ಏನು ಹೇಳ್ತಿದ್ದಲ್ವ, ಅದೇ ನಾನು ಯಾರು ನಂಬಬೇಕು, ಯಾರನ್ನು ಬಿಡಬೇಕು, ಯಾರ ಜೊತೆ ದೂರ ಇರಬೇಕು, ಯಾರ ಜೊತೆ ಹತ್ರ ಇರಬೇಕು ಏನೂ ಗೊತ್ತಾಗ್ತಿಲ್ಲ. ಹೆಂಗಾಗ್ಬಿಟ್ಟೈತಿ ಅಂತ. ಆಮೇಲೆ ಒಬ್ಬೊಬ್ಬರು ಕಮೆಂಟ್ ಕೂಡ ಮಾಡ್ಬೋದು, ಸುಮ್ಮನೆ ಕಂಟೆಂಟ್ ಇಲ್ಲ ಅದಕ್ಕೋಸ್ಕರ ಹೆಂಗೆ ಬಂದು ಮಾತಾಡ್ತಿದ್ದಿ ಎಲ್ಲೋ ಒಂದು ಕಡೆ, ಏನೂ ಇಲ್ಲ. ನಾನು ನಂಬೋ ನಟರಾಜರ ಮೇಲೆ, ನಾನು ನಂಬೋ ಪ್ರೀತಿ ಮಾಡೋ ನನ್ನ ಯಾವ ವ್ಯಕ್ತಿಗಳ ಮೇಲೆ ಮಾಡಿ ಹೇಳ್ತೀನಿ ಗೈಸ್. ನಾನು ಯಾವ ಕಂಟೆಂಟ್ಗೋಸ್ಕರ ಅಲ್ಲ, ನಾನು ಡೈಲಿ ಲಾಗರ್ ಅಂತ ಅಟೆನ್ಷನ್ ತೊಗೊಂಡಿರೋದು ಅದಕ್ಕೋಸ್ಕರ. ನನ್ನ ಲೈಫಲ್ಲಿ ಏನಾಗುತ್ತೋ ಅದನ್ನು ಶೇರ್ ಮಾಡೋಣ. ಸೊ ಅದ್ರಲ್ಲಿ ತಗೊಳ್ಳೋರು ಪಾಸಿಟಿವ್ ತೊಗೊಳ್ಳಿ, ಬಿಟ್ಟಾಕೋರು ಬಿಟ್ಟಾಕಲಿ. ನನ್ನಿಂದ 100ರಲ್ಲಿ ಒಂದೇ ಒಂದು ಮಾತು ಹೇಳಿದ್ರು ಪಾಸಿಟಿವ್ ತೊಗೊಳ್ಳಿ. ನಾನು ಮಾತಾಡೋ 100, ನಾನು ಆಡೋ ರೀತಿ, ನಾನು ನಡ್ಕೊಳ್ಳೋ ರೀತಿ, ನನ್ನ ಭಾವನೆ 100 ತೊಗೊಳ್ಳಿ ಅಂತ ನಾನು ದೇವರನ್ನ ಯಾವತ್ತೂ ಹೇಳಿಲ್ಲ. ನಾನು 100ರಲ್ಲಿ 1.60 ಒಳ್ಳೇದು ಒಂಚೂರು ತೊಗೊಳ್ಳಿ, ಇಲ್ಲ 1 ಪಾಯಿಂಟ್ನ ತೊಗೋಬೇಡಿ. ಡಿಸ್ಲೈಕ್ ಮಾಡಿಬಿಡಿ, ಡಿಸ್ಲೈಕ್ ಮಾಡಿಬಿಡಿ. ಸೊ ಅಷ್ಟು ಗಿಲ್ಟ್ ಆಗಿಬಿಟ್ಟಿದೆ ಗೈಸ್. ನನಗೇನೋ ಒಂಥರ ಸಖತ್ ಅಲೋನ್ ಫೀಲ್ ಅನಿಸುತ್ತೆ. ನನಗೆ ಈ ಫ್ರೆಂಡ್ಶಿಪ್ಪು ಎಲ್ಲ ಮೋಸ ಹೋದಾಗ ಸಖತ್ ಅಲೋನ್ ಲೈಫ್ ಅನ್ಸ್ಬಿಡುತ್ತೆ ನನಗೆ. ತುಂಬ ನಾವು ಅನ್ಭವಿಸ್ತಿದ್ದೀನಿ ಗೈಸ್. ನನಗೆ ಏನು ಶೇರ್ ಮಾಡ್ಕೊಳಕ್ಕೆ ಯಾವ ವ್ಯಕ್ತಿಯೇನೋ ಶೇರ್ ಮಾಡ್ಕೊಳಕ್ಕಾಗಲ್ಲ. ನನಗೊಂದು ವ್ಯಕ್ತಿ ಹತ್ರ ಮಾತಾಡ್ತಾಯಿದ್ದೀನಿ ಅಂತಂದರೆ ಗೈಸ್, ಆ ವ್ಯಕ್ತಿ ಹತ್ರ ಮಾತಾಡೋಕ್ಕೆ ಭಯ ಆಗುತ್ತೆ. ಯಾಕಂದರೆ ಅವರು ಇವತ್ತು ತಾತ್ಕಾಲಿಕ ಅಂತ ಚೆನ್ನಾಗೇ ಇರ್ತಾರೆ, ಹೋಗ್ತಾ ಹೋಗ್ತಾ ನಾನೇ ಅವ್ರಿಗೆ ತಪ್ಪು ಮಾಡ್ತೀರೋ, ನಾನೇ ಮೋಸ ನಾನು ಹೇಳ್ತಿಲ್ವಾ ನಾನು ಒಳ್ಳೆಯವನು ಸಾಚ ಅಂತ ನಮ್ಮ ದೇವರನ್ನಾಗಲೂ ಹೇಳ್ಕೊಳ್ಳೋದಾಗಾಯ್ತು. ನಾನು ಕೆಟ್ಟವನೇ, ನನ್ನ ಹತ್ರನೂ ಕೆಟ್ಟ ಬುದ್ಧಿ ಇದೆ. ಬಟ್ ಅದಂಥ ಒಂದು ಮನುಷ್ಯತ್ವ ಅನ್ನೋದು ನನ್ನದಿದೆ ಗೈಸ್. ನಾನು ಅದನ್ನು ಶೇರ್ ಮಾಡೋಕ್ಕೆ ಹೋಗ್ತೀನಿ. ಸೊ ಎಲ್ಲ ಅದನ್ನು ಅವ್ರವ್ರ ಸೆಲ್ಫಿಶ್ನೆಸ್ ಯೂಸ್ ಮಾಡ್ಕೊಂಡು, ಅವ್ರವ್ರ ಕೆಲಸಕ್ಕೆ ಯೂಸ್ ಮಾಡ್ಕೊಂಡು ಬೇಗ ಔಟ್ ಹಾಕ್ಬಿಡ್ತಾರೆ ನನ್ನನ್ನು. ಸೊ ಅದೊಂದು ತುಂಬ ಮನಸ್ಸಲ್ಲಿ ಗಿಲ್ಟ್ ಇದೆ. ಸೊ ನಾನು ಡೈಲಿ ಲಾಗ್ ಮಾಡೋದಕ್ಕೆ ಸಪೋರ್ಟು ನನಗೇನೋಕ್ಕೂ ಒಂಥರ ಹೆಂಗೆ ಆಗಿದೆ ನನ್ನ ಸಪೋರ್ಟ್ ನನಗೆ ಬೇರೆ ಯಾರು ಸಿಗ್ತಿಲ್ಲ. ಸೊ ಅದಕ್ಕೋಸ್ಕರ ಯಾರು ಸಿಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನನ್ನ ಜೊತೆ ನೀವಿರ್ತೀರ, ನಾನು ಕೊಡೋ ಕಂಟೆಂಟ್ ಆಗಲಿ, ನಾನು ಮಾತಾಡೋ ರೀತಿ ಆಗಲಿ, ನೀವು ಅವ್ರ ಸಪೋರ್ಟಾಗಿರ್ತೀರ. ನಾನು ಎಲ್ಲನೂ ಬಿಟ್ಟು ನಾನು ಹೆಂಗೆ ಆಗ್ಬಿಟ್ಟಿದ್ದೀನಿ ಅಂತಂದರೆ, ಏನೇ ಮಾತಾಡ್ಕೊಳ್ಳಿ, ಹೆಂಗೆ ಇರಲಿ ನನಗೆ ಬೇಡ, ನನಗೆ ಸಾಗಾಗ್ಬಿಟ್ಟಿದೆ ಗೈಸ್. ನನಗೆ ಅವ್ನು ಏನಾರು ಮಾತಾಡ್ಕೊಂಡು ಸಗೋಗ್ಬಿಡ್ಲಿ ಅವರು. ನಮ್ಮ ತನ ಹೇಳ್ತಿಲ್ವಾ, ಹೋಗ್ಬಿಡ್ಲಿ, ಅವ್ರನ್ನ ರಿಯಾಕ್ಟೇ ಮಾಡೋದು ಬೇಡ ಅನ್ಸ್ಬಿಟ್ಟಿದೆ ನನಗೆ. ನಂಗೆ ರಿಯಾಕ್ಟ್ ಮಾಡಿ 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 ಸಖತ್ ಲೈಫಲ್ಲಿ ನೊಂದೋಗ್ಬಿಟ್ಟಿದ್ದೀನಿ ಅಂದ್ಕೊಳ್ಳಿ. ಎಷ್ಟು ರಿಯಾಕ್ಟ್ ಮಾಡಲಿ ನಾನು ಈಗ ನಾನು ರಿಯಾಕ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ನಾನೀಗ ವ್ಯಕ್ತಿ ರಿಯಾಕ್ಟ್ ಮಾಡ್ತೀನಿ ಅಂದ್ರೆ ಅವ್ನು ತೊಗೊಳ್ಳಿ, ಅವ್ನು ಕೆಟ್ಟವನು, ನಾನು ಅವ್ನಿಗೆ ಕೆಟ್ಟವನು ಫುಲ್. ನೀನೇ ತಪ್ಪು ನಾನು ಮಾತಾಡೋಕ್ಕೆ ರೆಡಿ ಇರೋಲ್ಲ ಅವರು. ನೀನು ಕೆಟ್ಟವನು, ನೀನು ಸಖತ್ ಕೆಟ್ಟವನ್ನ, ನೀನು ಕೆಟ್ಟವನು. ಅವ್ರು ಏನು ತಪ್ಪು ಮಾಡೋರು ಅದಕ್ಕೆ ಅವ್ರಿಗೆ ಕಾಣಿಸಲ್ಲ. ನಾನು ಅವ್ರಿಗೆ ಬುದ್ಧಿ ಹೇಳಿ ತಿದ್ದಕ್ಕೆ ಹೋದರೆ ನಾನು ಕೆಟ್ಟವನು. ಯಾಕೆ ಸಾಗಾಗ್ಬಿಡೋದೆ ಗೈಸ್. ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಅದಕ್ಕೆ ಶೇರ್ ಮಾಡ್ಕೊಂಡೆ. ನನ್ನ ತಪ್ಪಿದರೆ ನಾನು ತಿದ್ಕೋಬೇಕು ಅಂತ ಇದ್ದೀನಿ. ನಾನು ತಪ್ಪು ಮಾಡಿದ್ದೀನೋ ಇಲ್ವೋ ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ತಪ್ಪು ಬಟ್ಟೆ ನಾನು ಕೆಟ್ಟವನೇ, ನಾನು ಒಳ್ಳೆಯವನು ಅಂತ ಹೇಳಿ ನಾನು ತಪ್ಪಿಸ್ತಾ, ನಾನು ಕೆಟ್ಟವರು, ನಾನು ತಪ್ಪಿಸ್ತಾ, ಅಂತ ಕೆಟ್ಟ ಬುದ್ಧಿ ಇದೆ. ನಾನು ಮನುಷ್ಯ ಆದಮೇಲೆ ಎಲ್ಲವನ್ನೂ ಕೆಟ್ಟ ಬುದ್ಧಿ ಇದ್ದೇ ಇರುತ್ತೆ. ಎಲ್ಲವನ್ನೂ ಸಾಚ ಒಳ್ಳೆಯವರು ಅಂತ ಹೇಳ್ಕೊಂಡು ಬದುಕೋಕ್ಕೆ ಯಾವನ ಕೈಲೂ ಆಗಲ್ಲ. ಬಟ್ ಆದರೆ ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನೋ, ಜಾಸ್ತಿ ನಂಬ್ತಾ ಇದ್ದೀನೋ, ಜಾಸ್ತಿ ಅಟ್ಯಾಚ್ಮೆಂಟ್ ಮಾಡ್ಕೋತಿದ್ದೀನೋ, ಓವರಾಗಿ ನಾನು ಅವ್ರ ಜೊತೆ ಬಾಂಡಿಂಗ್ ಇಟ್ಕೋತಿದ್ದೀನೋ, ನಂಗೆ ಒಂದು ಅರ್ಥ ಆಗ್ತಿಲ್ಲ. ನಾನು ಎಷ್ಟು ಹತ್ತಿದ್ದೀನಿ ಅಂದರೆ ನನ್ನ ಲೈಫಲ್ಲಿ, ನಾನು ಹತ್ತಿರೋಷ್ಟು ನಾನು ಅದಕ್ಕೆ ಪಾಪಮ್ಮಗೆ ಏನೂ ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ. ನಾನು ಅವಳು ಲಾಗ್ ನೋಡ್ದಾಗ ಕೇಳ್ತಾಳೆ, ನಾನು ಜಸ್ಟ್ ಏನಿಲ್ಲ ಅಂತ ಸುಮ್ಮನೆ ಬಿಟ್ಬಿಡ್ತೀನಿ ನಾನು. ಬಟ್ ಅವಳ್ದು ಶೇರ್ ಮಾಡ್ಕೊಳಕ್ಕೆ ಹೋದರೆ ಅವಳದೇ ಒಂಥರ ಮೈಂಡ್ ಸೆಟ್. ಪಾಪ ಅವಳು ಹುಡುಗಿ, ಅವಳು ಹೆಂಗೆ ಆದರೆ ಅವಳು ಒಂಥರ ಮಗು ಥರ, ಅವಳು ವೇಲ್ ಅವಳು ಹೋಗ್ತಾಳೆ. ನಾನು ಅವಳ ವೇಲ್ ಹೋಗ್ತಾಯಿದ್ದೀನಿ. ನಾನು ಅವಳು ನನ್ನ ವೇಲ್ ಕರ್ಕೋಬೋದು. ನಂದು ನೋವೆಲ್ಲ ಅವಳಿಗೆ ಕೊಡೋದು ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಅವಳ ಥರ ನಾನು ಶೇರ್ ಮಾಡ್ಕೊಳ್ಳೋದನ್ನ ಶೇರ್ ಮಾಡ್ಕೋತೀನಿ ನಾನು ಹೇಳ್ತಾ. ಬಟ್ ಇಲ್ಲಿ ನನಗೆ ಮೋಸ ಹೋಗೋದು, ನಾನು ಮೋಸ ಮಾಡೋದು, ನನಗೆ ಮೋಸ ಮಾಡೋದು, ನನ್ನಲ್ಲಿ ನೋವು ಬರೋದು, ಅವ್ರು ನನ್ನ ನೋವು ಮಾಡೋದು, ಇದೆಲ್ಲ ಅವ್ಳನ್ನ ಶೇರೇ ಮಾಡ್ಕೊಳ್ಳಲ್ಲ ಗೈಸ್. ಯಾಕಂದರೆ ಅವಳ ಮೈಂಡಿಗೆ ಅವೆಲ್ಲ ಏನು ಬೇಡವಳು. ಆರಾಮಾಗಿ ಓದ್ಕೊಂಡು ತಿನ್ಕೊಂಡು ಆಟ ಆಡ್ಕೊಂಡು ನಾನು ನಂಬ್ಕೊಂಡ್ಬಂದವಳೆ. ಅವಳು ಅಚೀವ್ ಮಾಡಬೇಕು ಅಂದ್ರೆ ಅಚೀವ್ ಮಾಡಿಸ್ತೀನಿ. ಅದನ್ನು ಮಾಡ್ಕೊಂಡು ಅವಳು ಹೋಗಲಿ ಅಷ್ಟೇ. ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು.
ಸೊ ಅದಕ್ಕೆ ಶೇರ್ ಮಾಡ್ಕೊಂಡೆ. ನಾನು ನಿಮ್ಮ ಹತ್ರ ಒಂದು ಕೇಳಬೇಕಾಗಿತ್ತು, ಲಾಸ್ಟ್ ಒಂದು ಕೇಳಿಬಿಡ್ತೀನಿ, ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಯಾಕಂದ್ರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಮಾಡ್ಕೊಂಡಿದ್ದೀನಿ. ಸೊ ಫ್ರೀ ಆಗಿದ್ದೀನಿ. ಸೊ ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ, ನಾನು ಏನು ತಪ್ಪು ಮಾಡಿದ್ದೀನಿ, ಮುಂದಕ್ಕೆ ಏನು ತಪ್ಪು ಮಾಡಬಾರ್ದು ಅಂತ ಇಷ್ಟು ಜನ ನಂದು ಯಾರು ವಾಚ್ ಮಾಡ್ತಿದ್ದೀರೋ ನನ್ನ ವ್ಲಾಗ್ನ ಒಂದೇ ಒಂದು ಕಮೆಂಟ್ ಬಂದರೆ ನನ್ನವರು ಅಂತ ನಾನು ಖುಷಿ ಆಗ್ಬಿಡ್ತೀನಿ. ಒಬ್ಬರು ಕಮೆಂಟ್ ಮಾಡಿ, ಒಬ್ಬರು ಕಮೆಂಟು, ಜಾಸ್ತಿ ಬೇಡ, ಒಂದೇ ಒಂದು ಕಮೆಂಟು. ಬ್ರೋ ಇದು ತಪ್ಪು ಮಾಡ್ತಾಯಿದ್ದೀರಾ, ನಿಮ್ಮ ತಪ್ಪಾಗಿದೆ, ತಪ್ಪು ಮಾಡೋರನ್ನ ದೂರ ಇಡ್ತಿರೋ ಒಳ್ಳೆ ಇಡ್ತಿರೋ, ಒಂದೇ ಒಂದು ಕಮೆಂಟ್ ಬಂದರೆ ನಾನು ಸಖತ್ ಖುಷಿ ಆಗ್ಬಿಡ್ತೀನಿ. ಈಗ ನಾನು ಇಷ್ಟು ದಿನ ನಾನು ಯೂಟ್ಯೂಬ್ ಮಾಡಿರೋದಕ್ಕೂ ವ್ಲಾಗ್ ಮಾಡ್ತಿರೋ ಮುಂದೆ ಮಾಡಬೇಕು ಅನ್ನೋದಕ್ಕೂ ಈ ಒಂದು ವೀಡಿಯೋದಲ್ಲಿ ಒಂದೇ ಒಂದು ಕಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗೈಸ್ ನಂಬಿದ್ದೀನಿ ಒಬ್ಬರಾದರೂ ನನಗೆ ಕಮೆಂಟ್ ಮಾಡಿ ನನಗೆ ಇದು ಪ್ರೋತ್ಸಾಹ ಅನ್ನೋದಕ್ಕಿಂತ ಏನೋ ಒಂದು ನನಗೊಂದು ಒಳ್ಳೆ ಮಾರ್ಗ ತೋರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೋ ಒಬ್ಬರು ಕಮೆಂಟ್ ಮಾಡಿ ಗೈಸ್, ನನಗೊಂದು ಸಖತ್ ಹರ್ಟಾಗಿ ಸಖತ್ ನೋವು ತಿಂದ್ಬಿಟ್ಟಿದ್ದೀನಿ ಲೈಫಲ್ಲಿ. ಎಷ್ಟು ನೋವು ಅಂದರೆ ಎಲ್ಲ ಅನ್ಕೋತಾರೆ ನಾನು ನಗಿಸ್ತಾ ಇರ್ತಾನೆ, ಅವ್ನಿಗೆ ಯಾವ ನೋವು ಇರುತ್ತೆ ಅಂತ. ನನ್ನಷ್ಟು ನನ್ನ ಲೈಫಲ್ಲಿ ನೋವು ತಿಂದಿರೋನೆ ನಾನು ನೋಡ್ದಂಗೆ ನನ್ನ ಸುತ್ತಮುತ್ತ ಬ್ಯಾಕ್ಗ್ರೌಂಡಲ್ಲಿ ಯಾವನೂ ಇಲ್ಲ ಗೈಸ್. ಚಿಕ್ಕ ವಯಸ್ಸಿಂದ ನೋವು ಎಂಥ ವ್ಯಕ್ತಿ ಲೈಫಲ್ಲಿ ಬರಲಿ ನೋವೇನೆ ಸಾಕಾಗ್ಬಿಟ್ಟೈತೆ. ಸೊ ಅದಕ್ಕೋಸ್ಕರನೇ ನಾನು ಮತ್ತು ಶೇರ್ ಮಾಡ್ಕೋಬೇಕು. ಒಬ್ಬರು ಒಂದೇ ಒಂದು ಕಮೆಂಟ್ ಮಾಡಿ ನಾನು ಏನು ತಪ್ಪು ಮಾಡಿದ್ದೀನಿ, ಏನು ತಪ್ಪು ಮಾಡ್ತಾಯಿದ್ದೀನಿ, ಏನು ತಪ್ಪು ಮಾಡಬಾರ್ದು ಅಂತ. ಸೊ ನಾನು ತಿದ್ಕೋತೀನಿ. ನೆಕ್ಸ್ಟು ನನ್ನ ವ್ಲಾಗಲ್ಲಿ ಪ್ರತಿಯೊಂದು ನಾನು ನಂಬ್ತೀನಿ ಗೈಸ್. ನನ್ನ ದೇವರು ನೀವು ನನಗೆ ಯಾರು ಸಪೋರ್ಟ್ ಮಾಡಿ ನಾನು ಈ ವ್ಲಾಗ್ ನೋಡ್ತಿದ್ದೀರಾ, ನನ್ನ ವ್ಲಾಗ್ ಬೆಳೆಸ್ತಿದ್ದೀರಾ, ನನಗೆಲ್ಲ ನೀವೇ. ಸೊ ತುಂಬ ನಂಬಿದ್ದೀನಿ ಒಂದೇ ಒಂದು ಕಮೆಂಟ್ ಬರುತ್ತೆ ಅಂತ. ಒಂದೇ ಒಂದು ಕಮೆಂಟು, ನಂಗೆ 100,000 ಕೋಟಿ ಕಮೆಂಟ್ ಎಲ್ಲ ಬೇಡ, ಒಂದೇ ಒಂದು ಕಮೆಂಟು ಯಾರ್ಯಾರಿಗೆ ನಂದು ಏನು ಲೈಫ್ ಅರ್ಥ ಆಗಿದೆ, ನನ್ನ ಲೈಫಲ್ಲಿ ಹೆಂಗಿರಬೇಕು ಅಂತ ಗೊತ್ತಾದವ್ರಿಗೆ ಒಂದೇ ಒಂದು ಸಣ್ಣ ಕಮೆಂಟ್ ಮಾಡಿ ಗೈಸ್, ನಾನು ಖುಷಿ ಆಗ್ತೀನಿ. ಓಕೆ ಬನ್ನಿ ಹೋಗೋಣ. ಸ್ವಲ್ಪ ಅದನ್ನು ಹೇಳಿದ್ರೆ ಡಿಸ್ಟರ್ಬ್ ಎಲ್ಲ ಆದಮೇಲೆ ಪಾಪಮ್ಮ ಏನು ಹಿಂಗಾಯ್ತಲ್ಲ ಪಾಪಮ್ಮ ನಾವು ಈಗ ಊಟ ಮಾಡೋಕ್ಕೆ ನನಗೆ ಬೇಜಾರಾಗಿತ್ತು. ನಾನು ಬೇಜಾರ ಹೊಟ್ಟೆ ತುಂಬ ತಿಂತೀನಲ್ಲ ಅದೊಂದು ಮನೆಗೆ, ಅದಕ್ಕೋಸ್ಕರ ಊಟ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಸೊ ವ್ಲಾಗ್ ಮಾಡೋಕ್ಕಾಗಿಲ್ಲ. ಈಗ ಬನ್ನಿ ಊಟ ಮಾಡಿಬಿಟ್ಟು ಮನೆಗೆ ಹೋಗಿ ವ್ಲಾಗ್ ಎಂಡ್ ಮಾಡಿಬಿಡ್ತೀನಿ. ತುಂಬ ಕೇರ್ ಮಾಡ್ಕೊಳ್ಳೋದಿದೆ, ನೋಡೋದು ನಾಳೆ ಪ್ಲಾನ್ ಸಡಿ ಏನಾಗುತ್ತೆ ನೋಡೋದು.